ನೋಡಿ ಇಲ್ಲಿರೋ ಟೌನ್ಗಳಿಗೆ ಹೋಗ್ಬೇಕಾಗಿರೋದು ರಿಯೋ magiara, ಮನಾರೋಲಾ, ಕಾರ್ನಿಲಿಯಾ ಮತ್ತೆ ವರ್ನಾಜಾ. ಅದು ಸಿಂಕೆ ಟೆರೆ 5 towns ಆಗುತ್ತೆ ಅವಾಗ. Do you know how it works? I think usually you just press how much you want. Okay. And then you pay inside. But it's not coming. You can ask him. Ma qui selezioniamo prima? Okay. You can. Yeah. ಅದೇ ಪೆಟ್ರೋಲ್ ಹಾಕೋನು ಇದ್ರೂ ನನಗೆ ಹೇಳ್ತಾವನಲ್ಲ ಇದೆಲ್ಲ ಮಾಡೋಕ್ಕೆ. ಯಾವ ಪಂಪು ಏನೂ ಇಲ್ವಾ? Refuel at pump 2. ವಿಚಿತ್ರ, ಒಂದೊಂದು ಪೆಟ್ರೋಲ್ ಸ್ಟೇಷನಲ್ಲಿ ಒಂದೊಂಥರ. ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ. ಎಷ್ಟು ಕ್ಲಿಫ್ಸು ಎಷ್ಟು ಹೈಟಲ್ಲಿದೆ ನೋಡಿ, ಹತ್ತೋದು ಇಳಿಯೋದು ಆಗುತ್ತೆ ಎಲ್ಲ ಕಡೆ. ಬಟ್ ನಮಗೇನು ಒಳ್ಳೇದು, ಕರ್ವಿ ರೋಡ್ಸ್ ಇದೆ, ಓಷನ್ನು ಇದೆ. ಅಲ್ಲಿ ನೋಡಿ ಹೆಂಗಿದೆ ಓಷನ್. ಮೊಂಟೆರೋಸೋ ಅಲ್ ಮಾರೋ ಅಂತ ಇದು ಒಂದು ಟೌನು. ಮಜಾ ಇದೆ ಒಂಥರ, ಕರ್ವಿ ರೋಡ್ಸು, ಸಡನ್ ಆಗಿ ಓಷನ್. ಬೀಚ್ ಹತ್ರನೇ ಒಂದು ಫ್ರೀ ಪಾರ್ಕಿಂಗ್ ಸಿಕ್ಕಿದೆ. ಬನ್ನಿ ಸ್ಮಾಲ್ ಬೀಚ್ ಟೌನ್ ಹೆಂಗಿದೆ ಅಂತ ತೋರಿಸ್ತೀನಿ. ಈಗ ನಾವು ಹೋಗ್ತಿರೋದು ವೆರ್ನಾಜಾ ಅನ್ನೋ ಟೌನ್ಗೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಕ್ಲೌಡ್ಸು ಸ್ವಲ್ಪ ಮಾನ್ಸೂನ್ ಫೀಲ್ ಕೊಡ್ತು ನೋಡಿ ನನಗೆ. ಯಾಕಂದ್ರೆ ಈ ತರ ಮರಗಳಂತೂ ಡೆಫಿನೆಟ್ಲಿ ಸಿಗಲ್ಲ ಜರ್ಮನಿ, ಆಸ್ಟ್ರಿಯಾ, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಆಲ್ಪೈನ್ ಟ್ರೀಸ್ ಇರುತ್ತೆ. ಇರೋ ಟೌನ್ ಹೆಸರು ವೆರ್ನಾಜಾ ಅಂತ, 2ನೇ ಟೌನ್ ಇದೆ. ಎಲ್ಲ ಸ್ಮಾಲ್ ಟೌನ್ಸ್, ವ್ಯೂ ಪಾಯಿಂಟ್ಸ್ ಚೆನ್ನಾಗಿರುತ್ತೆ ಮತ್ತೆ ಬ್ಯೂಟಿಫುಲ್ ಆಗಿರುತ್ತೆ. ಡುಕಾಟಿ ಅವರು ಗಾಡಿ ಕೊಟ್ಟಿದ್ದಾರೆ ಪಾಪ, ಮಾರ್ಕೆಟಿಂಗ್ ಮಾಡೋಣ. ಸ್ಟಿಕ್ಕರ್ಸು ಎಷ್ಟೊಂದು ಕೊಟ್ಟಿದ್ದಾರೆ ಪಾಪ, 2 ಶರ್ಟು ಕೊಟ್ಟಿದ್ರು. ಒಬ್ಬ ಇಂಡಿಯನ್ ಹಾಕಿದ್ದಾನೆ ಅಂತಂದ್ರೆ ಒಳ್ಳೆ ಗುಡ್ ಸುದ್ದಿ. ಎಂಥ ರೋಡು, ಎಂಥ ವ್ಯೂಸ್ ನೋಡಿ, ಕೋಸ್ಟಲ್ ವ್ಯೂ, ಕ್ರೇಜಿ. 2 ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಇದು. ಕೋಸ್ಟು ಇದೆ, ಆಮೇಲೆ ಬೆಟ್ಟ, ಕರ್ವ್ಸು ಇದೆ. ನೋಡಿ ಹೆಂಗಿದೆ ಕರ್ವ್ಸು, ಮ್ಯಾಪಲ್ಲಿ ಕಾಣ್ತಿರ್ಬೋದು. ಸಕಲೇಶ್ಪುರಲ್ಲಿ ಎಲ್ಲೋ ಒಂದು ಇದೇ ಥರ ರೂಟ್ ಇದೆ, ಸಂಧಿ ರೂಟು, ಬಟ್ ವೆಸ್ಟರ್ನ್ ಘಾಟ್ಸಲ್ಲೇ. ಇದು ಸಿಂಕೆ ಟೆರೆ ಇಟಲಿ ಇಲ್ಲೇ. ಓಹೋ, ಇದು ರೆಸಿಡೆಂಟ್ಸ್ ಪಾರ್ಕಿಂಗ್ ಓನ್ಲಿ ಅಂತ ಬ್ಯಾರಿಕೇಡೆ ಹಾಕ್ಬಿಟ್ಟವ್ರೆ. ಏನು ಮಾಡೋಕ್ಕೆ ಬರಲ್ಲ, ಇಲ್ಲೇ ನಿಲ್ಲಿಸ್ಬೇಕು. ಪ್ರತಿಯೊಂದು ಟೌನು ಇದೇ ತರ ಸಮ್ಮರಲ್ಲೇ ತುಂಬಾ ಲೈವ್ಲಿ ಆಗಿರುತ್ತೆ. ಈ ಮನೆ ನೋಡಿ ಎಂತ ರಾಕ್ ಮೇಲೆ ಕಟ್ಟಿದ್ದಾರೆ. ಆ ರಾಕ್ ತೂತದಿಂದ ನನಗೆ ಓಷನ್ ಕಾಣಿಸ್ತಾ ಇದೆ. ಬೆಳಗ್ಗೆ ಏನು ತಿಂದಲೇ ಹೊರಟಿರೋದ್ರಿಂದ ನನಗೂ ಹೊಟ್ಟೆ ಸಿಗ್ತಾ ಇದೆ. ಬನ್ನಿ ಇಲ್ಲಿ ಏನಾದರೂ ಪಾಸ್ತಾ ಏನಾದರೂ ತಿನ್ಕೊಳ್ಳೋಣ. ವ್ಯೂ ಎಷ್ಟು ಚೆನ್ನಾಗಿದೆಯೋ. ಈ ಮೈದಾ ಮುದ್ದೆ ಅಷ್ಟೇ ದರಿದ್ರವಾಗಿದೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಕೊಟ್ಟಿದ್ದನ್ನ ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕಷ್ಟೇ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಂತ ಒಳ್ಳೆ ವ್ಯೂಸ್. ಊಟನೂ ಆಯ್ತು. ಇವಾಗ ನೆಕ್ಸ್ಟ್ ಟೌನ್ಗೆ ಹೋಗೋಣ ಬನ್ನಿ. ಎಂಥ ಬ್ಯೂಟಿಫುಲ್ ವ್ಯೂಸ್ ಇದೆ ನೋಡಿ. ನಿಮ್ಗಾಗಲೇ ಕ್ಲೌಡ್ ಇದ್ದು ಕೋಸ್ಟ್ ಲೈನ್ ಕಾಣಿಸ್ಲಿಲ್ಲ ಅಂತ ಕಾಣಿಸುತ್ತೆ, ಬಟ್ ಇಲ್ಲಿ ಕ್ಲಿಯರ್ ವ್ಯೂ ಇದೆ. ನೋಡಿ, ಎಂಜಾಯ್ ಮಾಡಿ. ಈಗ ನಾವು ಹೋಗ್ತಿರೋದು 3ನೇ ಟೌನು, ಕಾರ್ನಿಲಿಯಾ ಅಂತ. ಇಲ್ಲೂ ನಮ್ಮ ಸ್ಟಿಕ್ಕರ್ ಅಂಟಿಸ್ಬಿಡೋಣ ಬನ್ನಿ. ನೆಕ್ಸ್ಟ್ ಹೋಗ್ಬೇಕಾಗಿರೋ ಇನ್ನು 2 ಟೌನಲ್ಲೇ ವ್ಯೂಸ್ ಮಾತ್ರ ತುಂಬ ಸುಂದರವಾಗಿದೆ. ಈ ಟೌನಲ್ಲೇ ಅಷ್ಟೇನು ಇಲ್ಲ ಅಂತ ಹೇಳಿ ಈ ಟೌನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಟೌನು ಮನೋರೋಲಾಗೆ ಹೋಗೋಣ. ಈ ಸ್ಟಿಕ್ಕರ್ ಎಲ್ಲ ಇನ್ನೂ ಹಾಗೆ ಇರುತ್ತೋ ಇಲ್ವೋ, ನೆಕ್ಸ್ಟ್ ಸಮ್ಮರಲ್ಲೇ ಏನಾದರೂ ನಾನು ವಿಸಿಟ್ ಮಾಡೋಕ್ಕೆ ಹೋದರೆ ಮಾತ್ರ ಗೊತ್ತಾಗೋದು. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಚೆಕ್ ಮಾಡೋಣ. ಹಿಂಗೆ ನೋಡಿ, ಎಲ್ಲ ಕಡೆ ಬ್ಯಾರಿಕೇಡ್ಗಳು ಹಾಕ್ಬಿಟ್ಟಿದ್ದಾರೆ. ಬೈಕ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ತಿರ್ಗಾ ನಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಅಟ್ಲೀಸ್ಟ್ ಟ್ಯಾಪ್ಸ್ ಇಟ್ಟವ್ರೆ, ಬಾಯಕ್ಕೆ ಆದರೆ ತುಂಬಿಸ್ಕೊಂಡ್ಲಿ ಅಂತ. ತಣ್ಣಗಿದೆ, ಒಳ್ಳೆಯದು. ಯಾಕಂದರೆ ಇಳ್ಕೊಂಡೇನೋ ಬಂದ್ಬಿಟ್ಟಿದ್ದೀನಿ, ವಾಪಸ್ ಹಾಕ್ಬೇಕಾದ್ರೆ ಬೈಕ್ ಬರುತ್ತೆ. ಕರೆಕ್ಟ್ ಪಾಯಿಂಟಲ್ಲೇ ಇದೆ ಇದು. ಮೋಸ್ಟ್ಲಿ ಈ ಬಾಟಲ್ನ ಮುಗಿಸಿ ಇನ್ನೊಂದು ಸರಿ ತುಂಬಿಸೋಕೆ ಬರ್ತೀನಿ ಅನಿಸುತ್ತೆ.
4ನೇ ಟೌನ್ ಆದಂಥ ಮನೋರೋಲಾ ಈಗ ಮುಗೀತು. ಈಗ ಕೊನೆ ಟೌನು 5ನೇ ಟೌನು ರಿಯೋ ಮಾಗಿಯಾರೋಗೆ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಅಲ್ಲಿ ವ್ಯೂಸ್ ಹೆಂಗಿರುತ್ತೆ ಅಂತ. ಬೆಳಗ್ಗೆಯಿಂದ ಇದೇ ಆಗಿದೆ. ಒಂದೊಂದು ಟೌನ್ಗೂ ಹೋಗು, ಸ್ಟಿಕ್ಕರ್ ಅಂಟಿಸು, ನೋಡ್ಕೊಂಬ ಬೀಚ್ನೇನಾದರೂ, ಮತ್ತೆ ರೈಡ್ ಮಾಡು, ಇನ್ನೊಂದು ಟೌನ್ಗೆ ಹೋಗು, ಮತ್ತೆ ಸ್ಟಿಕ್ಕರ್ ಅಂಟಿಸು, ಮತ್ತೆ ಬೀಚ್ ನೋಡೋದು. ಕೊನೆ ಟೌನು ಅಂತ ಪಾರ್ಕಿಂಗ್ಗೆ ಸಿಕ್ಕಾಬಟ್ಟೆ ರೋದನೆ ಕೊಟ್ಬಿಡ್ತು. ಡುಕಾಟಿನೂ ಇಲ್ಲೇ ಬಿದ್ದಿರೋದು. ನೋಡ್ತಾ ಇರಿ ಹೆಂಗ್ ಬೀಳುತ್ತೆ ಗೊತ್ತಾಗತ್ತೆ. Una mano. Te la tengo dietro, te la tengo qua, tieni là, tieni lo sterzo. Vai. Okay. Do you know Okay. where the parking is? So Maintain, yes. that's the but problem. Yeah. It's bad parking. Yeah. If you want, I go out now. But I don't think this vehicle will fit there. Okay. I think I have to put it on the road or like this. ಕೊನೆಗೆ ಇಷ್ಟೆಲ್ಲ ಸರ್ಕಸ್ ಆದ್ಮೇಲೆ ರೋಡಲ್ಲೇ ನಿಲ್ಸ್ದೆ. ಬೇರೆ ಗಾಡಿಗಳಿಗೆ ತೊಂದರೆ ಆಗದೆ ಇರೋ ತರಾನೇ ನಿಲ್ಸಿದೀನಿ. ಬನ್ನಿ ಈಗ ಅಟ್ಲೀಸ್ಟ್ ರಿಯೋ ಮಾಗಿಯಾರೋ ಟೌನ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಬಿಸಿಲಲ್ಲಿ ಓಡಾಡಿ ಸಾಕಾಗೋಯ್ತು ಇವತ್ತು. ಈ ರೂಟಲ್ಲಿ ಬಂದಿದ್ದು ಇದೇ ಲಾಸ್ಟ್ ಪಾಯಿಂಟು. ಬ್ಯಾರಿಕೇಡ್ ಹಾಕೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಗೇಟೇ ಹಾಕ್ಬಿಟ್ಟಿದ್ದಾರೆ. ಎಲ್ಲೋ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ವ್ಯೂ ಪಾಯಿಂಟು, ಬಟ್ ಈಗ ಏನು ಮಾಡೋಕ್ಕೆ ಬರಲ್ಲ. ಬನ್ನಿ ವಾಪಸ್ ಹೋಗೋಣ. ಸ್ನೇಹಿತರೆ, ನಾನು ಇವಾಗ ಕ್ಯಾಂಪಿಂಗ್ ಎಲ್ಲಿದೆಯೋ ಆ ಟೌನಿಗೆ ವಾಪಸ್ ಬಂದಿದ್ದೀನಿ. ಅಲ್ಲಿ ಹಿಲ್ ಹಿಂದೆ ಸನ್ಸೆಟ್ ಆಗ್ತಾ ಇದೆ. ನಾನೆಲ್ಲೋ ಈ ಕಡೆ ಹಿಂಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಟ್ಲೀಸ್ಟ್ ಆರೆಂಜ್ ಕಲರ್ಸ್ ಆದರೂ ಕಾಣಿಸುತ್ತೇನೋ ನೋಡೋಣ. ಒಂದು ಹಿಲ್ ಇರೋದು ನೋಡಿ, ಸನ್ಸೆಟ್ ಕಾಣದೆ ಇರೋಂಗೆ ಆಗ್ತಾ ಇದೆ. ಬೇರೆ ಯಾವುದೋ ಹತ್ತಿರ ಇಲ್ಲ. ಸೊ ಇನ್ನೇನು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ಸು ಕ್ಯಾಂಪ್ ಹತ್ರ ಹೋಗ್ತೀನಿ. ನೀಟಾಗೆ ಏನು ಟ್ರ್ಯಾಶ್ ಬಿಡದಲ್ಲೇ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಗಾಡಿ ಮೇಲಿಟ್ಟು ರೆಡಿ ಮಾಡಿದ್ದೀನಿ. ಇವತ್ತು ವಾಪಸ್ ಆಕ್ಸ್ಬರ್ಗ್ಗೆ ಹೋಗೋ ರೂಟ್ ಅಷ್ಟೇ. ಸೊ ಸ್ವಿಟ್ಜರ್ಲ್ಯಾಂಡ್ ಮೂಲಕ ಹೋಗ್ತಾ ಇದ್ದೀನಿ. ಸ್ವಿಟ್ಜರ್ಲ್ಯಾಂಡ್ ಅಂದ್ರೇನೆ ಬೇರೆ ವೈಬು, ಬೇರೆ ಲ್ಯಾಂಡ್ಸ್ಕೇಪೇ ಇದೆ ಅನ್ನೋದು ಒಂದು ಒಳ್ಳೆ ಫೀಲ್ ಬರುತ್ತೆ. ಮುಂದಿನ ವಿಡಿಯೋದಲ್ಲೇ ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಮೌಂಟೇನ್ ಪಾಸಸ್ ಎಲ್ಲ ತೋರಿಸ್ತೀನಿ. ಸೊ ಈ ಸೀರೀಸ್ನ ನೋಡ್ತಾನೆ ಇರಿ. ಸ್ಟೇ ಟ್ಯೂನ್ ಫಾರ್ ಮೋರ್ ಆಫ್ ದೀಸ್ ವಿಡಿಯೋಸ್ ಇನ್ ದಿಸ್ ಸೀರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋಲ್ಲೇ ಸಿಗೋಣ.